ಇಂದ ಸಾರಾ ಗೋವಿಂದ ಅವರು ಅವರ ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಈ ನಾಡಿಗೋಸ್ಕರ ಏನು ಮಾಡಿದ್ದೀನಿ, ಈ ಭಾಷೆಗೋಸ್ಕರ ಏನು ಮಾಡಿದ್ದೀನಿ, ಈ ಸಂಸ್ಕೃತಿಗೋಸ್ಕರ ಏನು ಮಾಡಿದ್ದೀನಿ, ಚಲನಚಿತ್ರಗಳಿಗೋಸ್ಕರ ಏನು ಮಾಡಿದ್ದೀನಿ ಅಂತ ಹೇಳಿ ನಾವೊಂದು ಸಾರಿ ಆತ್ಮಾವಲೋಕನ ಮಾಡ್ಕೊಂಡಾಗ ಗೊತ್ತಾಗ್ತದೆ ನಾವು ಸಾರ್ಥಕ ಮಾಡ್ಕೊಂಡಿದ್ದೀವೋ ಇಲ್ಲವೋ ಅಂತ ಗೊತ್ತಾಗ್ತದೆ. ಅದರಿಂದ ಸಾರಾ ಗೋವಿಂದ ಅವರು ಜೀವನ ಸಾರ್ಥಕ ಆಗಿದೆ. ನಿಮಗೆ ಆಯುಷು ಆರೋಗ್ಯ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಈ ಸಂದರ್ಭದಲ್ಲಿ ಒಂದು ಅಭಿನಂದನಾ ಗ್ರಂಥ ಕೂಡ ಬಿಡುಗಡೆ ಆಗಿದೆ. ಇದು ಸೇನಾನಿ ಸಾರಾ ಗೋವಿಂದ್, ಕನ್ನಡ ಸೇನಾನಿ. ಬಹಳ ಸಮಂಜಸವಾದಂಥ ಪದವನ್ನ ಅಪ್ಪ ನಾಗರಾಜನವರು ಹುಡುಕಿದ್ದಾರೆ ಅಂತ ಮಾತುಗಳು. ಕನ್ನಡ ಸೇನಾನಿ, ನಾವೆಲ್ಲರೂ ಕೂಡ ಸೇನಾನಿಗಳಾಗಬೇಕು, ಕನ್ನಡದ ಸೇನಾನಿಗಳಾಗಬೇಕು. ಯುದ್ಧ ಮಾಡಕ್ಕಲ್ಲ, ಕನ್ನಡ ಬೆಳೆಸಲಿಕ್ಕೋಸ್ಕರ, ಕನ್ನಡ ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ. ಮತ್ತೆ ಬರಗೂರು ರಾಮಚಂದ್ರಪ್ಪನವರು, ಸಾರಾ ಗೋವಿಂದ್ ಅವರು ಕೆಲವು ಒತ್ತಾಯಗಳನ್ನ ಮಾಡಿದ್ದಾರೆ. ಈಗ ಪರಭಾಷ ಚಲನಚಿತ್ರಗಳು ಅವು ಪ್ರವೇಶ ದರ ನಾನು ಒಂದ್ಸಾರಿ ಹಿಂದೆ ಸಾರಾ ಗೋವಿಂದ್ ಅವರು ನನ್ನನ್ನು ಭೇಟಿ ಮಾಡಿದ್ರು. ಇವರು ಎಲ್ಲ ಭೇಟಿ ಮಾಡಿದಾಗ ನಾನು ಮಾಡಿಕೊಟ್ಟಿದ್ದೆ, 200 ರೂಪಾಯಿ ಅಂತ ಮಾಡಿದ್ದೆ, 200 ರೂಪಾಯಿಗಳು ಅಂತ ಮಾಡಿದ್ದೆ. ಅದ್ರ ಮೇಲೆ ಹೋಗಿ ಸ್ಟೇ ತಗೊಂಡ್ಬಿಟ್ರು. ಮತ್ತೆ ನಾನು ಅದರ ಸ್ಟೇ ವೇಕೆಂಟ್ ಮತ್ತೆ ಬದಲಾವಣೆ ಮಾಡಕ್ಕೆ ಹೋಗಿಲ್ಲ. ಅದನ್ನ ಈಗ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ, ಇನ್ನ ಕಡಿಮೆ ಇದೆ, 150 ರೂಪಾಯಿ ಇದೆ. ತಮಿಳುನಾಡಿನಲ್ಲಿ 150 ರೂಪಾಯಿ ಇದೆ ಅಂತ ಮಾತುಗಳನ್ನು ಹೇಳಿದ್ದಾರೆ. ನಾನು ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಪರಿಸ್ಥಿತಿ ಇದೆ ತಿಳಿಸ್ಕೊಂಡು ಅದರಂತೆ ಮಾಡಿಕೊಡ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡುತ್ತೇನೆ. ಆಮೇಲೆ ಇನ್ನೊಂದು ಒತ್ತಾಯವನ್ನ ಮಾಡಿದ್ದಾರೆ. ಕನ್ನಡ ಈ ಸಿನಿಮಾ ಥಿಯೇಟರ್ಗಳು, ಕನ್ನಡ ಥಿಯೇಟರ್ಗಳು ಅವನ್ನ ಕನಿಷ್ಠ ಒಂದು ಜಿಲ್ಲೆಗೆ ಒಂದಾದ್ರೂ ಕೂಡ ಮಿನಿ ಥಿಯೇಟರ್ 200 ಸೀಟ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಮಾಡಿಕೊಡೋಣ. ಒಂದು ಮಿನಿ ಥಿಯೇಟರ್ನ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಆಗ್ಬೋದಾ? ನಾವು ಯಾವತ್ತೂ ಹಿಂದೆ ಬೀಳಲ್ಲ. ಕನ್ನಡ ಅದಕ್ಕೆ ಕರ್ನಾಟಕ ಏಕೀಕರಣ ಆಗಿ 50 ವರ್ಷಗಳಾಗೋಯ್ತು. ಹಿಂದಿನ ಸರ್ಕಾರದವರು 50 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಆಚರಣೆ ಮಾಡಲಿಲ್ಲ. ನಾನು ಬಂದ ಮೇಲೆ ಸುವರ್ಣ ವರ್ಷ ಅಂತೇಳಿ, ಕನ್ನಡದ ಸುವರ್ಣ ವರ್ಷ ಅಂತೇಳಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇಡೀ ವರ್ಷ ಆಚರಣೆಯನ್ನು